ಇವತ್ತಿಗೆ ನಮ್ಮ ಮಾಯ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಬನ್ನಿ, ಇವತ್ತು ನಾವು ನಮ್ಮ ಜಾಕೋಬ್ ಮ್ಯಾಥ್ಯೂ ಅವರ ಫಿನಿಕ್ಸ್ ಸ್ಟುಡಿಯೋದಲ್ಲಿದ್ದೀವಿ. ಇಲ್ಲೇ ನಮ್ಮ ಎಡಿಟಿಂಗ್ ಆ್ಯಂಡ್ DI ಆ್ಯಂಡ್ ಕಲರ್ ಗ್ರೇಡಿಂಗ್ ಮೂರೂ ಆಗೋದು ಇಲ್ಲೇ ಸ್ಟುಡಿಯೋದಲ್ಲಿ. ಬನ್ನಿ, ಇವಾಗ ನಮ್ಮ ಎಡಿಟರ್ ಹತ್ರ ಹೋಗೋಣ. ನಮ್ಮ ಎಡಿಟರ್ ಏನು ಅನ್ನಿಸ್ತು, ಹೇಗಿದೆ, ಅವ್ರ ಒಪಿನಿಯನ್ ತಿಳ್ಕೊಳ್ಳೋಣ. ಇದು ಎಡಿಟಿಂಗ್. ಇಲ್ಲಿ ನಮ್ಮ ಎಡಿಟರ್ ಒಂದು ನಿರ್ದೇಶ್ ಬ್ಲಾಗ್ ಈಗ ಡೇಗೆ ಹೋಗ್ತಿದೆ. ನೆಕ್ಸ್ಟ್ ಮುಂದಿದ್ದೇನು ಅಂತ ನೀವು ನೋಡ್ಬಿಟ್ಟು ಸಜೆಷನ್ ಕೊಡ್ಬೇಕು, ಆ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಗ್ರೇಡಿಂಗ್ ಸ್ಟುಡಿಯೋಗೆ ಹೋಗೋಣ. ಜಾಕೋಬ್ ಮ್ಯಾಥ್ಯೂ ಅವ್ರ ಸ್ಟುಡಿಯೋದಕ್ಕೆ. ಇಲ್ಲೇ ನಮ್ಮದು ಬ್ಯಾಕ್ ಟ್ಯೂಬ್ದು ಕಲರ್ ಗ್ರೇಡಿಂಗ್ ಆಗಿದ್ದು ಇದೇ ಸ್ಟುಡಿಯೋದಲ್ಲೇ, ಇಲ್ಲೇ. ಬನ್ನಿ ತೋರಿಸ್ತೀವಿ. ಇದು ನಮ್ಮ ಜಾಕೋಬ್ ಮ್ಯಾಥ್ಯೂ ಅವರ ಸ್ಟುಡಿಯೋ, ಫಿನಿಕ್ಸ್ ಸ್ಟುಡಿಯೋ. ನಮ್ಮ ಬ್ಯಾಕ್ ಟ್ಯೂಬ್ ಕಲರ್ ಗ್ರೇಡ್ ಮಾಡಿದವರು ಇವರೇನೆ, ಇವಾಗ ಅಮ್ಮಾಯಾಗಿ ಮಾಡ್ತಾ ಇರೋದು ಇವರೇನೆ. ದ ಹೋಲ್ ನಾವು ಒಂದು ಪ್ಯಾಕೇಜಲ್ಲಿ ಎಡಿಟಿಂಗ್ ಕಮ್ ಕಲರ್ ಗ್ರೇಡಿಂಗ್ ಎರಡನ್ನೂ ಇಲ್ಲೇ ತೊಗೊಂಡಿದ್ದೀವಿ. ದಿಸ್ ಈಸ್ ಜಾಕೋಬ್ ಮ್ಯಾಥ್ಯೂ. ಹಾಯ್, ಎಲ್ಲರಿಗೂ ನಮಸ್ತೆ. ಸೊ ಅಮ್ಮಾಯ ಅಂತ ಅಂದಾಗ ಒಂದು ಹಾರರ್ ಸಬ್ಜೆಕ್ಟು, ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಸ್ಟೋರಿ ನೀವೇ ನೋಡಿ ಇನ್ನೊಂದು ಹೇಳ್ಬೋದು. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಸ್ ಅನ್ ಅಮೇಝಿಂಗ್ ಕಂಟೆಂಟ್. ಬಟ್ ಆದರೆ ಅದು ನಮ್ಮ ಅಕ್ಷಯ್ ಬ್ರೋ ಮುಂಚೆ ಮಾಡಿದ ಬ್ಯಾಕ್ ಟ್ಯೂನು ನಾನೇ. ಬಟ್ ಆದರೆ ಆವಾಗ ಒಂದು ಲವ್ ಸಬ್ಜೆಕ್ಟ್ ತೊಳ್ಕೊಂಡಿದ್ರು. ಈಗ ಒಂದು ಸಡನ್ನಾಗಿ ಹಾರರ್ ಸಬ್ಜೆಕ್ಟಲ್ಲಿ ಬರ್ತಾ ಇದ್ದಾಗ ನಮಗೂ ಒಂದು ಖುಷಿ ಆಗ್ತಾಯಿದೆ. ಆ್ಯಂಡ್ ಕಮ್ಮಿಂಗ್ ಅಪ್ ನೆಕ್ಸ್ಟ್ ನೀವು ಇನ್ನೂ ನೋಡ್ಬೋದು, ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇದೆ. ಆಸ್ ಇಫ್ ನಾವು DI ನಿಮಗೆ ಗೊತ್ತಿರ್ಬೋದು, ನಾವು ಮಾಡ್ತಾ ಇರೋದು ಒಂದು ಕೆಲವೊಂದು ವಿಜುವಲ್ಸ್ ಇದೆ. ಬಟ್ ತುಂಬ DI ಚೆನ್ನಾಗಿ ಹೋಗ್ತಾ ಇದೆ. ಸೊ ನೋಡೋಣ, ನಾವೆಲ್ಲ DI ಕಂಪ್ಲೀಟ್ ಆಗಿ